ಮತ್ತೊಂದು ಕಡೆ ಧರೆಗುರುಳಿದ ಮರ, ಮನೆಯೊಳಗೆ ನಿವಾಸಿಗಳು ಲಾಕ್ ಆಗಿದ್ದಾರೆ, ಹೊರಬರೋದಕ್ಕಾಗ್ತಾ ಇಲ್ಲ. ವಿಜಯನಗರದಲ್ಲಿ ಮರ ಬಿದ್ದು ನಿವಾಸಿಗಳಿಗೆ ದಿಗ್ಬಂಧನ ಎದುರಾಗಿದೆ. ಮನೆಯೊಳಗೆ ಅಜ್ಜಿ ಸಿಕ್ಕಾಕೊಂಡಿದ್ದಾರೆ, ಹೊರಬರೋದಕ್ಕಾಗದೆ ಪರದಾಡ್ತಾ ಇದ್ದಾರೆ. ಇನ್ನು ಅಜ್ಜಿಗೆ ಮೊಬೈಲ್ ಬಳಕೆ ಗೊತ್ತಿಲ್ಲದೆ ಇರೋದ್ರಿಂದ ಕೂಡ ಸಮಸ್ಯೆ ಆಗ್ತಾ ಇದೆ. ಒಬ್ಬ ಅಧಿಕಾರಿ ಮನೆ ಹತ್ರ ಬಂದಿಲ್ಲ ಇದುವರೆಗೂ ಕೂಡ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಸ್ಥಳೀಯರು. ಬಿಬಿಎಂಪಿ ನಿರ್ಲಕ್ಷ್ಯದ ವಿರುದ್ಧ ನಿವಾಸಿಗಳು ಈ ರೀತಿ ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದು. ಮನೆ ಮೇಲೆ ಮರ ಬಿದ್ದಿದೆ, ಅವ್ರ ಮನೆಯಿಂದ ಹೊರಗಡೆ ಬರೋದಕ್ಕೆ ಆಗ್ತಾ ಇಲ್ಲ ನೋಡಿ ವಿಜಯನಗರದಲ್ಲಿ. ಸೊ ಹೀಗಾಗಿದ್ದಾಗ ಅದು ಪಾಪ ವಯಸ್ಸಾಗಿದೆ, ಅವರು ಅಜ್ಜಿಯೊಬ್ರು ಇದ್ದಾರೆ ಆ ಮನೆಯಲ್ಲಿ ಅನ್ನೋ ಮಾಹಿತಿ ಗೊತ್ತಾಗ್ತಾ ಇದೆ. ಸ್ಥಳೀಯರು ಹೇಳ್ತಾ ಇದ್ದಾರೆ ಅವ್ರಿಗೆ ಮೊಬೈಲ್ ಯೂಸ್ ಮಾಡೋದಕ್ಕೂ ಬರಲ್ಲ, ಇಲ್ಲಾಂದರೆ ಅವ್ರ ಜೊತೆ ಸಂಪರ್ಕದಲ್ಲಿದ್ದು ಏನೋ ಒಂದು ಪ್ರಯತ್ನ ಪಡಬಹುದು, ಬಟ್ ಅವ್ರಿಗೆ ಮೊಬೈಲ್ ಬಳಕೆಯೂ ಬರೋದಿಲ್ಲ. ಸ್ಥಳೀಯರೇ ಅಲ್ಲಿ ಪಾಪ ಅವ್ರ ಬಗ್ಗೆ ಆತಂಕಗೊಂಡಿದ್ದಾರೆ, ಬೇಗ ಬಂದು ರಕ್ಷಣೆ ಮಾಡಲಿ ಅಂಥೇಳಿ ಮಾಹಿತಿ ಕೊಟ್ಟಿದ್ದಾರೆ. ಯಾವ ಜೀವದ ಬಗ್ಗೆನೂ ಏನು ಬಿಬಿಎಂಪಿಗೆ ಕಾಳಜಿ ಇದ್ದಂಗೆ ಇಲ್ವಲ್ಲ, ಅದಕ್ಕೆ ಅಲ್ಲಿಗೂ ಕೂಡ ಇನ್ನೂ ಯಾರೂ ಬಂದಿಲ್ಲ. ಅಜ್ಜಿ ಮನೆಯೊಳಗೇನೆ ಗೃಹ ಬಂಧನದಲ್ಲಿ ಇರೋ ಹಾಗೆ ಆಗಿದೆ ಪರಿಸ್ಥಿತಿ. ಇದೀಗ ಸ್ಥಳದಿಂದಾನೇ ನಮ್ಮ ಪ್ರತಿನಿಧಿ ಪ್ರಗತಿ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಗತಿ, ಇಲ್ಲಿ ಒಬ್ರು ವೃದ್ಧೆ ಸಿಕ್ಕಾಕೊಂಡಿದ್ದಾರೆ ಮನೆಯೊಳಗೆ ಮರ ಬಿದ್ದು ಅಂತ ಹೇಳಿದ್ರು ಕೂಡ ಕನಿಷ್ಠ ಅದೊಂದು ಜೀವದ ಮೇಲೆ ಕಾಳಜಿಗಾಗುವ ಅಧಿಕಾರಿಗಳು ಇನ್ನೂ ಬರಲಿಲ್ವಾ? ಕಾರ್ಯಾಚರಣೆನೇ ನಡೆದಿಲ್ವಾ? ಅಜ್ಜಿ ಹೇಗಿದ್ದಾರೆ ಒಳಗೆ, ಏನಾದರೂ ಗೊತ್ತಾಗ್ತಾ ಇದೆಯಾ ಅದಕ್ಕೆ ಸಂಬಂಧಪಟ್ಟ ಹಾಗೆ? ವಿಜಯ್, ನಿನ್ನೆ ಸಂಜೆ ಸುಮಾರು ಒಂದು 6 ಗಂಟೆ ಹೊತ್ತಿಗೆ ಈ ಘಟನೆ ಆಗುತ್ತೆ. ನಿನ್ನೆಯಿಂದಲೂ ಕೂಡ ಈ ವಿಜಯನಗರದ ಪೈಪ್ಲೈನ್ ವಾರ್ಡ್ ನಲ್ಲಿ, ಅಂದ್ರೆ ಈ ಘಟನೆ ನಡೆದ ಸ್ಥಳದಲ್ಲಿ ಇಲ್ಲಿನ ನಿವಾಸಿಗಳು ಕಂಟಿನ್ಯೂಸ್ ಆಗಿ ಬಿಬಿಎಂಪಿ ಅಧಿಕಾರಿಗಳಿಗೆ ಕರೆ ಮಾಡುವಂತಹ ಕೆಲಸ ಮಾಡ್ತಾರೆ. ಆದ್ರೆ ಕೇರ್ಲೆಸ್ ಅಧಿಕಾರಿಗಳು ಕೊಡುವಂತಹ ಕೇರ್ಲೆಸ್ ಉತ್ತರ ಏನಂದ್ರೆ, ಈ ಮರ ಯಾರ ವ್ಯಾಪ್ತಿಗೆ ಬರುತ್ತೆ ಅಂದ್ರೆ ನೀವು ಬೆಸ್ಕಾಂ ಅವ್ರಿಗೆ ಕಾಲ್ ಮಾಡಿ ಅಂತ ಒಬ್ರು ಹೇಳ್ತಾರಂತೆ, ಬೆಸ್ಕಾಂ ಅವ್ರಿಗೆ ಮಾಡಿದ್ರೆ ಬಿಬಿಎಂಪಿ ಅವ್ರಿಗೆ ಮಾಡಿ ಅಂತ ಇನ್ನೊಬ್ರು ಹೇಳ್ತಾರಂತೆ. ಈ ತರಹದ ಬೇಜವಾಬ್ದಾರಿತನದ ಉತ್ತರವನ್ನ ಅಧಿಕಾರಿಗಳು ಕೊಡ್ತಾರಂತೆ. ಕಂಟ್ರೋಲ್ ರೂಮ್ಗೆ ಕಾಲ್ ಮಾಡಿದ್ರೆ ಯಾವುದೇ ರೀತಿಯಾದಂತಹ ಸ್ಪಂದನೆ ಇಲ್ಲ. ಇಲಾಖೆಯ ಅಧಿಕಾರಿಗಳಿಗೆ ಖುದ್ದು ನಾನೇ ಸ್ಥಳಕ್ಕೆ ಬಂದು ಕರೆ ಮಾಡಿದ್ರು ಕೂಡ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ಇಲ್ಲ, ನೋ ರೆಸ್ಪಾನ್ಸ್ ಬರ್ತಾ ಇದೆ. ಇನ್ನ ಈ ಒಂದು ಜಾಗದಲ್ಲಿ ನಿನ್ನೆ ಸುಮಾರು ಒಂದು 6 ಗಂಟೆ ಹೊತ್ತಿಗೆ ಆಗಿರುವಂತಹ ಘಟನೆ ಆಗಿದ್ರಿಂದ ನಿನ್ನೆಯಿಂದ ಇವತ್ತಿನವರೆಗೂ ಕೂಡ ಮನೆಯ ಒಳಗಡೆ ವಯಸ್ಸಾಗಿರುವಂತಹ ಅಜ್ಜಿಯೊಬ್ರು ಲಾಕ್ ಆಗಿದ್ದಾರೆ. ಇನ್ನ ಈ ಘಟನೆ ನಮಗೆ ಹೇಗೆ ಗೊತ್ತಾಯ್ತು ಅಂತ ಕೇಳಿದ್ರೆ, ಇಲ್ಲಿರುವಂತಹ ಇದೇ ಮನೆಯ ನಿವಾಸಿಗಳು ಅವರಿಗೇನು ಮಾಡ್ಕೊಳಕಾಗದೆ, ಅಂದ್ರೆ ಎಷ್ಟೇ ಸಂಬಂಧಪಟ್ಟಂತಹ ಅಧಿಕಾರಿಗಳ ಗಮನ ಸೆಳೆದ್ರು ಕೂಡ ಯಾರು ಸ್ಪಂದಿಸ್ತಾ ಇಲ್ಲ ಅಂತ ಅಸಹಾಯಕತೆಯಿಂದ ಅವರು ಸಂಪರ್ಕ ಮಾಡುವಂತಹ ಕೆಲಸ ಮಾಡಿದ್ರು. ಜೊತೆಗೆ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಸೊ ನಾವು ಅವ್ರನ್ನ ಮಾತಾಡಿಸಿದಾಗ್ಲೂ ಕೂಡ ಅವ್ರು ಹೇಳೋದು ಏನಪ್ಪಾ ಅಂತ ಅಂದ್ರೆ, ಸುಮಾರು 73 ವರ್ಷ ವಯಸ್ಸಾದವರು ಮನೆಯ ಒಳಗಡೆ ಇದ್ದಾರೆ. ಮನೆಯ ದೃಶ್ಯಾವಳಿಯನ್ನ ನೀವು ನೋಡಬಹುದು. ಕಂಪ್ಲೀಟ್ ಆಗಿ ಮನೆಗೆ ಹೋಗುವಂತಹ ಜಾಗ ಏನಿದೆ ಕಂಪ್ಲೀಟ್ ಆಗಿ ಇಲ್ಲಿ ಅಂದ್ರೆ ಏನು ಮುಚ್ಚಿ ಹೋಗಿರುವಂತದ್ದು. ಅದರ ಕೆಳಗಡೆ ಒಂದಷ್ಟು ಬೈಕ್ ಗಳಿವೆ, ಕಾರ್ ಗಳಿವೆ, ವೆಹಿಕಲ್ಸ್ ಗಳಿವೆ, ಅವೆಲ್ಲವೂ ಕೂಡ ಜಖಮ್ ಆಗಿ ಹೋಗಿದೆ. ವೆಹಿಕಲ್ಸ್ ಏನೋ ಪಕ್ಕಕ್ಕೆ ಇಡೋಣ, ಅದು ಕಾಸ್ಟ್ಲಿನೇ, ಆದ್ರೂ ಕೂಡ ಅದನ್ನ ಪಕ್ಕಕ್ಕೆ ಇಡೋಣ. ಮನೆಯ ಒಳಗಡೆ ಹೋಗಕ್ ಆಗ್ತಾ ಇಲ್ಲ. ಮನೆ ಎಂಟ್ರೆನ್ಸ್ ಇಲ್ಲಿ ಕಂಪ್ಲೀಟ್ ಆಗಿ ಲಾಕ್ ಆಗಿರುವಂತದ್ದು ನೀವೀಗ ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಮರ ಬಿದ್ದು ಮರದ ರೆಂಬೆ ಕೊಂಬೆಗಳಿಂದ ಆ ಎಂಟ್ರೆನ್ಸ್ ಕಂಪ್ಲೀಟ್ ಆಗಿ ಮುಚ್ಚಿ ಹೋಗಿದೆ. ಅಕ್ಕಪಕ್ಕದ ನೆರೆಮನೆಯವರ ಸಹಾಯದಿಂದ ಸ್ವಲ್ಪ ಅಂದ್ರೆ ಏನು ಓಡಾಡ್ಕೊಂಡಿರಬಲ್ಲವರು, ಅಂದ್ರೆ ಮನೆ ಒಳಗಡೆ ಇರುವಂತಹ ವಯಸ್ಸಾಗದೇ ಇರೋರು ಯಾರಿರ್ತಾರೆ, ಯೂತ್ಸ್, ಅವರು ಈ ಒಂದು ಸ್ಟೂಲ್ ನ ಸಹಾಯದಿಂದ ಅಕ್ಕಪಕ್ಕದ ಮನೆಗೆ ಹಾರಿ ಬರುವಂತಹ ಒಂದು ಏನೋ ಸಿಚುವೇಶನ್ ಇಲ್ಲಿ ನಿರ್ಮಾಣ ಆಗಿ ಹೋಗಿದೆ. ಕಂಪ್ಲೀಟ್ ಆಗಿ ಕಾರು ಜಖಮ್ ಆಗಿದೆ, ಬೈಕು ಜಖಮ್ ಆಗಿದೆ. ಸದ್ಯ ಈಗ ಮನೆಯ ಒಳಗಡೆ 73 ವರ್ಷದ ವಯಸ್ಸಾಗಿರುವಂತಹ ಒಬ್ರು ವೃದ್ಧೆ ಇದ್ದಾರೆ. ಅವ್ರ ಜೊತೆಗೆ ಇನ್ನೊಬ್ಬ ವಯಸ್ಕ ಮಹಿಳೆ ಕೂಡ ಇರುವಂತದ್ದು. ಒಬ್ಬರಿಗೆ ಮೊಬೈಲ್ ಯೂಸ್ ಮಾಡಕ್ ಬರೋದಿಲ್ಲ. ಅವರಿಗೆ ಏನಾದ್ರೂ ಹೆಲ್ತ್ ಎಮರ್ಜೆನ್ಸಿ ಆದ್ರೆ, ಮೆಡಿಕಲ್ ಎಮರ್ಜೆನ್ಸಿ ಆದ್ರೆ ಅಂತಹ ಸಂದರ್ಭದಲ್ಲಿ ಯಾರು ಜವಾಬ್ದಾರಿಯನ್ನ ಹೊರ್ತಾರೆ? ಅವರಿಗೆ ಹೊರಗಡೆ ಕರ್ಕೊಂಡು ಬರೋದಕ್ಕೆ ಹೇಗೆ ಸಾಧ್ಯ ಆಗತ್ತೆ? ಕಂಪ್ಲೀಟ್ ಆಗಿ ಇಲ್ಲಿ ಏನೋ ಕಂಪ್ಲೀಟ್ ಇಲ್ಲಿ ಆವರಣವೇ ಎಂಟ್ರೆನ್ಸ್ ಮುಚ್ಚಿ ಹೋಗಿರೋದ್ರಿಂದ ಅವ್ರನ್ನ ಹೇಗೆ ಹೊರಗಡೆ ಕರ್ಕೊಂಡು ಬರೋದು ಅನ್ನುವಂಥದ್ದು ಇಲ್ಲಿನ ನಿವಾಸಿಗಳ ಪ್ರಶ್ನೆ. ಜೊತೆಗೆ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿದ್ರೆ ಬೇಜವಾಬ್ದಾರಿತನದ ಉತ್ತರ ಕೊಡ್ತಾರೆ. ಇದ್ರ ಬಗ್ಗೆ ನಾವು ಹೇಳೋದಕ್ಕಿಂತ ಇಲ್ಲಿನ ನಿವಾಸಿ, ಈ ಮನೆಯ ಓನರ್ ಯಾರಿರ್ತಾರೆ ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ಹೇಳಿ, ಏನಾಗಿತ್ತು? ನಿಮಗೆ ಇಲಾಖೆಯಿಂದ ಯಾವ ತರಹದ ಉತ್ತರ ಬಂತು? ಮೇಡಮ್, ರಾತ್ರಿ 6:50 ಮಳೆ ಬಂತು. ಮಳೆ ಬಂದಾಗ ಮರ ಬಿದ್ದ ಸೌಂಡ್ ನಾವು ನೋಡಿದಾಗ 7 ಕಾಲು ಮರ ಬಿದ್ದೋಗಿತ್ತು. ನಾವು ಮರ ಬಿದ್ದೋಗಿದೆಯಲ್ಲ ಅಂತ ಹೇಳ್ಬಿಟ್ಟು ರಾತ್ರಿ ಒಂದು 10 ಗಂಟೆವರೆಗೂ ಎಲ್ಲ ಕಡೆ ಟ್ರೈ ಮಾಡಿದ್ವಿ. ಬರ್ತಾರೆ 10 ಗಂಟೆಗೆ ಪೊಲೀಸರು ಫೋನ್ ಮಾಡಿದ್ವಿ. ಪೊಲೀಸರು ಫೋನ್ ಮಾಡಿದ ತಕ್ಷಣ ಬಂದು ಆಯ್ತು ಬಿಬಿಎಂಪಿ ಅವ್ರನ್ನ ಹೇಳ್ತೀನಿ, ಇಮಿಡಿಯೇಟ್ ಕಳ್ಸಿಕೊಡ್ತೀನಿ ಅಂದರು. ರಾತ್ರಿ 10 ಗಂಟೆಯಿಂದ ಒಂದು 4 ಸತಿ ಫೋನ್ ಮಾಡಿ ರಾತ್ರಿ ಎಲ್ಲ ಸುಮ್ಮನೆ ಆಗಿ ಬೆಳಗ್ಗೆ 6 ಗಂಟೆ ಫೋನ್ ಮಾಡಿದ್ವಿ. 6 ಗಂಟೆಯಿಂದ ಕಂಟಿನ್ಯೂಸ್ ಫೋನ್ ಮಾಡಿದ್ರೆ, ಮೇಡಮ್ ನಮ್ಮದು ಹೆಡ್ ಆಫೀಸು ಬ್ರಾಂಚ್ ಆಫೀಸಿಗೆ ಫೋನ್ ಮಾಡಿ, ಬ್ರಾಂಚ್ ಆಫೀಸ್ ಮಾಡಿದ್ರೆ ನಿಮ್ದು ಒಂದೇ ಮರ ಬಿದ್ದಿದೆಯಾ, ರೋಡಲ್ಲಿ ಎಲ್ಲ ಕಡೆ ಮರ ಬಿದ್ದಿದೆ, ಅದಕ್ಕೆ ನಾವು ಬಂದು ಎಲ್ಲ ಕ್ಲಿಯರ್ ಮಾಡ್ತೀವಿ. ನಾವು ಅದಕ್ಕೆ ಅಂದ್ರೆ ವಯಸ್ಸಾದವರು ಇದ್ದಾರೆ, ಡಾಕ್ಟರ್ ಚೆಕಪ್ ಅದು ಇದು ಹೋಗಬೇಕು, ದಯವಿಟ್ಟು ನೀವು ಮರನ ಕ್ಲಿಯರ್ ಮಾಡಿಸ್ಕೊಡಿ, ನಾವು ಓಡಾಡೋಕೆ ಪ್ಯಾಸೇಜ್ ಮಾಡಿಕೊಡಿ ಅಂತ ಕೇಳಿದ್ವಿ. ಅದಕ್ಕೆ ಇದು ನಮ್ಮ ವ್ಯಾಪ್ತಿಗೆ ಬರಲ್ಲ. ಆಮೇಲೆ ಇಲ್ಲಿ BBMP ಅವ್ರು ಬಂದರು.
ಬಂದ್ಬಿಟ್ಟು ನೋಡಿಕೊಂಡು KEB ಅವ್ರು ಬಂದಿಲ್ಲ ಅಂತ ಹೋದ್ರು. KEB ಅವ್ರು ಬಂದರು, BBMP ಅವ್ರು ಬಂದಿಲ್ಲ ಅಂತ. ಕಡೆಗೆ 2 ಸತಿ ಫೋನ್ ಮಾಡಿದಾಗ ಇದು ನಮ್ಮ ವ್ಯಾಪ್ತಿಗೆ ಬರಲ್ಲ, ಫಾರೆಸ್ಟ್ ಅವ್ರಿಗೆ ಬರುತ್ತೆ, ನೀವು ಫಾರೆಸ್ಟ್ ಅವ್ರಿಗೆ ಫೋನ್ ಮಾಡಿದ್ರೆ ಮೇಡಮ್ ಎಷ್ಟೋ ಕಡೆ ಮರ ಬಿದ್ದಿದೆ, ಅದೆಲ್ಲ ಕ್ಲಿಯರ್ ಮಾಡ್ಕೊಂಡು ನಿಮ್ಮ ಹತ್ರಕ್ಕೆ ಬರ್ತೀನಿ ಅಂತ. ಈಗ ನಮಗೆ ಮರ ಬಿದ್ದ ಮೇಲೆ ಏನಂತ ಯೋಚನೆ ಮಾಡಬೇಕು, ಇದು ಯಾವ ಸಂಬಂಧಕ್ಕೆ ಬರುತ್ತೆ, ಇದು ನಮ್ಮ ಇಲಾಖೆಗೆ ಬರುತ್ತಾ ಬೇರೆ ಇಲಾಖೆಗೆ ಬರುತ್ತಾ? ಫಸ್ಟ್ ಆಫ್ ಆಲ್ ಏನು ಹೇಳ್ತೀವಿ ಅಂದರೆ ಎಮರ್ಜೆನ್ಸಿ ಕಾಲ್ ಫ್ರೀ, ಟೋಲ್ ಫ್ರೀ ಎಲ್ಲ ನಂಬರ್ ಕೊಡ್ತೀರಾ, ಬಟ್ ಯಾವ ನಂಬರಲ್ಲಿ ಫೋನ್ ಮಾಡಿದ್ರು ನಿಮಗೆ ರೆಸ್ಪಾನ್ಸ್ ಸಿಗಲ್ಲ. ನನ್ನ ಮನೆಯಿಂದ ಒಬ್ಬರೇ ಅಂತಲ್ಲ, ಪಕ್ಕದ ಮನೆಯವರು, ಈ ಕಡೆ ಎದುರುಗಡೆ ಮನೆಯವರು, ಎಲ್ಲ ಮನೆಯವರು ಫೋನ್ ಮಾಡಿದ್ದಾರೆ, ಇನ್ಕ್ಲೂಡಿಂಗ್ ಕೃಷ್ಣಪ್ಪ ಅವ್ರ ಮನೆ PA ಅವ್ರಿಗೂ ಫೋನ್ ಮಾಡಿದ್ದೀವಿ. ಬೆಳಗ್ಗೆ ಕ್ಲಿಯರ್ ಮಾಡಿಸ್ತೀನಿ ಅಂತ ಹೇಳಿದವರು ಈಗ 10 ಗಂಟೆ ಆಗ್ತಾಯಿದೆ, 10:30 ಆಗ್ತಾಯಿದೆ, ಇಲ್ಲಿವರೆಗೂ ಒಬ್ಬರು ಬಂದು ರೆಡಿ ಮಾಡಿಕೊಟ್ಟಿಲ್ಲ. ಬಟ್ ಈ ಥರ ರೆಸ್ಪಾನ್ಸ್ ಇಟ್ಕೊಂಡು ಸರ್ಕಾರ ಏನು ನಡೆಸ್ತಾರೆ ಅಂತ ನಾನು ಕೇಳಬೇಕು ಮೊದಲನೇದು. ಎರಡನೇದಾಗಿ ಎಮರ್ಜೆನ್ಸಿ ಏನಾದ್ರು ಸತ್ತೋದ್ರೆ ಏನು ಮಾಡ್ತಾರೆ ಹೆಲ್ಪ್ಗೆ? ಮೆಡಿಕಲ್ 73 ಇಯರ್ಸ್ ಅಂತ 12 ವರ್ಷದ ಹುಡುಗರಲ್ಲ ಓಲಿ ಏನೋ ಆಟ ಆಡ್ಕೊಂಡಿರ್ತಾರೆ ಅಂತ ಪಕ್ಕದವ್ರು ಸ್ವಲ್ಪ ಸಹಾಯ ಮಾಡಿರೋದ್ರಿಂದ ಬೆಳಗ್ಗೆ ಹಾಲು ಪೇಪರ್ ಎಲ್ಲ ಅವ್ರ ಕಡೆಯಿಂದ ಹೆಲ್ಪ್ ತೊಗೊಂಡಿದ್ದೀವಿ ನಾವು. ಬಟ್ ಆದ್ರೂ ಇಲ್ಲಿವರೆಗೂ ರೆಸ್ಪಾನ್ಸ್ ಮಾಡಿಲ್ಲ. ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ. ಏನಾಗಿದೆ ಅಂದರೆ ಈಗ ಏನಾಗಿದೆ ಅಂದರೆ ಹುಡುಗರು ಟ್ರಾಲ್ ಆದಂಗೆ ಆಗ್ಬಿಟ್ಟಿದೆ. ಬರೋರು ಎಲ್ಲ ವೀಡಿಯೋ ತಗೊಳ್ಳೋದು ಹೋಗೋದು, ಇದನ್ನು ವೀಡಿಯೋ ತಗೊಳ್ಳೋದು ಹೋಗೋದ್ರೆ ನಾವೇ ವೀಡಿಯೋ ತೆಗೆದು ಹಾಕ್ಬೋದಲ್ಲ ಎಲ್ಲರಿಗೂ. ಡಿಪಾರ್ಟ್ಮೆಂಟ್ ಅಲ್ಲ, ಎಲ್ಲರೂ ಬಂದು ಡಿಪಾರ್ಟ್ಮೆಂಟ್ ಅವರು ಅಷ್ಟೇ, ಇಲ್ಲಿ ಹೋಗೋ ಎಲ್ಲರೂ ಅಷ್ಟೇ, ಎಲ್ಲರೂ ಬಂದು ಇಟ್ಕೊಂಡು ಹೋಗ್ತಾರೆ. ನಾವೇ ವಿಡಿಯೋ ಹಾಕ್ಬಿಡ್ತೀವಿ, ನಿಮಗೆ ಹಾಕ್ಕೊಳ್ಳಿ ಎಲ್ಲನೂ. ಬಟ್ ಅಲ್ಟಿಮೇಟ್ಲಿ ಸೊಲ್ಯೂಷನ್ ಏನು? ಸೊಲ್ಯೂಷನ್ ಯಾರಿಗೂ ಕೊಟ್ಟಿಲ್ಲ ನೀವು. ಅಲ್ಟಿಮೇಟ್ಲಿ ಏನು ಹೇಳ್ತಾ ಇದ್ದೀರಾ ಅಂದರೆ ಬರ್ತೀವಿ. ಆಲ್ರೆಡಿ ಇನ್ನೂ 10 ಗಂಟೆ ಆಯ್ತು, ಇನ್ನು ಎಷ್ಟೊತ್ತಿಗೆ ಬರ್ತಾರೆ ಗೊತ್ತಿಲ್ಲ. ಈಗ ಆನ್ಸರ್ ಬರ್ತಿದೆ. ಸದ್ಯ ಒಳಗಡೆ ಇರೋರ ಆರೋಗ್ಯ ಸ್ಥಿತಿ ಯಾವ ತರ ಇದೆ ಸರ್? ಆರೋಗ್ಯವಾಗಿದ್ದಾರೆ, ಪರವಾಗಿ. ಪ್ಯಾನಿಕ್ ಆಗಿದ್ರೆ ಸ್ವಲ್ಪ ನಾವೆಲ್ಲ ಇರೋದ್ರಿಂದ ಧೈರ್ಯವಾಗಿದ್ದಾರೆ. ಅವ್ರು ಪ್ಯಾನಿಕ್ ಆಗಿದ್ದಾರೆ. ಅವ್ರೆ ಏನ್ ಬಿದ್ದೋಗಿದೆಯೋ, ಬಿಲ್ಡಿಂಗ್ ಕ್ರ್ಯಾಕ್ ಬಿಟ್ಟಿದೆಯಾ, ಆ ಥರ ಯೋಚನೆ ಮಾಡ್ತಾ ಇದ್ದಾರೆ ನಮ್ಮ ತಾಯಿ. ಒಳಗಡೆ ಏನಾಗ್ಬಿಟ್ಟಿದೆಯೋ, ಇನ್ನೇನಾದ್ರು ಸೀಲಿಂಗ್ ಹೋಗಿದೆಯೋ, ಕರೆಂಟ್ ಶಾಕ್ ಹೊಡಿತದೇನೋ ಅಂತ. ಹಂಗೂ ಬರೋಕೆ ಭಯ, ಈಚೆ ಬಿಡೋಕ್ಕೆ. ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಏನ್ ಮಾಡೋದು? ಹೋಗ್ಬೇಡ್ರಿ ಅಂತ. ಆ ಮೊದಲೇ ವೀಸಿಂಗ್ ಪ್ರಾಬ್ಲಮ್ ಇದೆ ತಾಯಿಗೆ. ಓಕೆ, ಆದ್ರಿಂದ ಬಂದೇ ಇದ್ದಾರೆ. ಬನ್ನಿ ಸರ್. ನಾನೇ ಟ್ವೀಟ್ ಮಾಡಿರೋದು. ನಾವು ಇಲ್ಲಿ ಫಸ್ಟ್ ನಾನೇ ಇದ್ದಿದ್ದಲ್ಲಿ ಆ ರೂಮಲ್ಲಿ ಇದ್ದೆ. ನೋಡಿದ ತಕ್ಷಣ ಮರ ಬಿತ್ತು. ಇಮಿಡಿಯೇಟ್ ಆಗಿ ನಮ್ಮ ತಂದೆ ಹೇಳಿದಂಗೆ ಅಲ್ಲೆಲ್ಲ ನಾವು ಪ್ಯಾನಿಕ್ ಆದ್ವಿ. ಆಮೇಲೆ ಎಲ್ರಿಗೂ ಕಾಲ್ ಮಾಡಕ್ ಟ್ರೈ ಮಾಡಿದೆ, ಪೊಲೀಸವ್ರಿಗೆ ಕಾಲ್ ಮಾಡಿದೆ. ಪೊಲೀಸವ್ರು ಬಂದ್ಬಿಟ್ಟು ಅವ್ರು ನೋಡ್ಕೊಂಡು ಅವರು BBMP ಬೆಳಿಗ್ಗಿಂದ ಕಾಲ್ ಮಾಡ್ತಿದ್ದಾರೆ. ಅವ್ರು BBMP ಅಂತೂ ರೆಸ್ಪಾನ್ಸೇ ಕೊಡ್ತಿಲ್ಲ. ಯಾವುದನ್ನು ಹೇಳ್ತಾ ಇದೀವಿ, ಆಚೆ ಬರಕ್ ಆಗ್ತಿಲ್ಲ ಸರ್, ಒಳಗೋಗಕ್ ಆಗ್ತಿಲ್ಲ ಸರ್, ತಿಂಡಿ ಊಟ ಏನ್ ಮಾಡ್ಬೇಕು ನಮ್ಗೆ ಗೊತ್ತಾಗ್ತಿಲ್ಲ ಅಂದ್ರೆ, ಸರ್ ಬರ್ತೀವಿ, ನೀವು ರೂಡಾಗಿ ಮಾತಾಡ್ಬೇಡಿ. ನಾನು ಕೇಳಿದೆ, ಇನ್ನೂ ಎಷ್ಟೊತ್ತಾಗತ್ತೆ ಸರ್ ಅಂದ್ರೆ, ನೀವು ರೂಡಾಗಿ ಮಾತಾಡ್ತಿದ್ದೀರಾ, ನಮ್ಗೆ ಏನ್ ರೆಸ್ಪಾನ್ಸ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ಅಂತೇಳಿ ಫಾರೆಸ್ಟ್ ಆಫೀಸರ್ ಫೋನ್ ಮಾಡಿದ್ರೆ ಬಿಸಿ, ಬೆಳಿಗ್ಗಿಂದ ಲೈನ್ ಬಿಸಿ. ನಮ್ಮ ತಂದೆ ಆಮೇಲೆ MLA ಆಫೀಸ್ ಕೃಷ್ಣಪ್ಪ ಮನೆ ಹತ್ರ ಕಳಿಸಿದ್ರೆ ಕೃಷ್ಣಪ್ಪ ಅವ್ರಂತೂ ರೆಸ್ಪಾನ್ಸೇ ಇಲ್ಲ. ಕೇಳಿದೆ, ಅವ್ರ ಮನೆ ಹತ್ರ ಹೋಗಿ ಅರ್ಧ ಗಂಟೆ 1 hour ಅಂತ ಕೇಳ್ತಾರೆ. ಓಟ್ ಹಾಕಕ್ಕೆ ಇಲ್ಲೇ ಬರ್ತಾರೆ, ನಮ್ಮ ಮನೆ ಹತ್ರ ಕೈ ಮುಕ್ಕೊಂಡು ಬರ್ತಾರೆ. ಮ್ಯಾಮ್ ಇವತ್ತು ನಾವು ಕೇಳ್ತಾ ಇದೀವಿ, ಒಂದು ಅರ್ಧ ಗಂಟೆ ಸ್ಪೇರ್ ಮಾಡಿ ಕ್ಲಿಯರ್ ಮಾಡಿಸಿ ಅಂತ. ಕೃಷ್ಣಪ್ಪ ಆಗ್ಲಿ ರವೀಂದ್ರ ಆಗ್ಲಿ ಯಾರ್ದು ರೆಸ್ಪಾನ್ಸ್ ಇಲ್ಲ ನಮಗೆ. ಓಪನ್ ಆಗಿ ಹೇಳ್ತಾ ಇದೀನಿ, ಕೃಷ್ಣಪ್ಪನ ಮನೆ ಹತ್ರ ಹೋಗಿ ಕಾದು ಬಂದಿದೀವಿ ನಾವು. ಕೃಷ್ಣಪ್ಪನ ಮನೆ ಹತ್ರ ಹೋಗಿ ಕಾದು ಕೇಳಿದ್ರೆ ಇನ್ನೊಂದು ಅರ್ಧ ಗಂಟೆ. ಮಿಕ್ಕಿದವ್ರಿಗೆಲ್ಲ ಹೋಗೋದಿಕ್ಕೆ ಟೈಮ್ ಇರುತ್ತೆ, ಎಲ್ಲ ಫಂಕ್ಷನ್ಗೆ ಹೋಗೋದಿಕ್ಕೆ ಟೈಮ್ ಇರುತ್ತೆ, MLAಗಳಿಗೆ MP ಗಳಿಗೆ. ಮನೆ ಹತ್ರ ಒಂದು ಹಿಂಗಾಗಿದೆ, ಬಂದು ಹೋಗ್ಬೇಕು. ಓಟ್ ಹಾಕೋದಿಕ್ ಬರ್ತಾರೆ, ದಿನ ಬೆಳಿಗ್ಗೆ ಅದೇ ಓಟ್ ಹಾಕಿ ಇವ್ರಿಗೆ ಮಾಡಿ ಅವ್ರಿಗೆ ಮಾಡಿ ಕ್ಯಾಂಪೇನಿಂಗ್ ಅಂತ ಬರ್ತಾರೆ. ನಾನು ಅದಕ್ಕೆ ಟ್ವೀಟ್ ಮಾಡಿದೆ, ಇನ್ಕ್ಲೂಡಿಂಗ್ ಮೋದಿ ತನಕ ಹಾಕಿದೀನಿ ನಾನು. ಆಗ್ಲಿ, ಯಾಕೆಂದ್ರೆ ಅವ್ರಿಗೂ ಮುಟ್ಬೇಕು. ಏನಾಗುತ್ತೆ, ಒಬ್ರು ಸಾರ್ವಜನಿಕರ ಸ್ಥಿತಿ ಏನಾಗ್ಬೇಕು. ಐ ಆಮ್ ಅಸಿಸ್ಟೆಂಟ್ ಪ್ರೊಫೆಸರ್. ನನಗೆ ಕೆಲಸನೂ ಬಿಟ್ಟಿದ್ದೀನಿ, ಇವತ್ತು ಹೋಗಿಲ್ಲ ನಾನು ಕೆಲ್ಸಕ್ಕೆ ಹೋಗಕ್ಕಾಗಿಲ್ಲ. ಕಾಲೇಜಿಗೆ ಇನ್ಫಾರ್ಮ್ ಮಾಡಿದೀನಿ ಈ ತರ ಆಗಿದೆ ಅಂತ. ಇಲ್ಲ, ಅದು ಇವ್ರು 2 ನಿಮಿಷ ಮೆಡಿಸಿನ್ ತಗೊಂಡು ಹೋದ್ರು, ಮಿಸ್ ಆಗಿ 4 ಜನ ಹೋಗಿರೋರು. 1 ನಿಮಿಷ ದೇವ್ರದೇ ಅಷ್ಟೇ, ಮಿಸ್ ಆಗಿ 4 ಜನ ಹೋಗಿರೋರು. ಜಸ್ಟ್ ಪಾಸ್ ಆದ್ರು, ಮರ ಬಿತ್ತು. ಜಸ್ಟ್ ಒಂದೇ ನಿಮಿಷ ಅಷ್ಟೇ. 1 ನಿಮಿಷದಲ್ಲಿ ಪ್ರಾಬ್ಲಮ್ ಆಗಿದೆ. ನೀವೇ ಹಿಂದಿನ ದಿನನೂ ರೆಂಬೆ ಕೊಂಬೆ ಏನಾದ್ರು ಚಾಪ್ ಮಾಡಿದ್ರೆ ಈ ಮರದ? ಇಲ್ಲ, ಏನು ಮಾಡಿಲ್ಲ. ಸಮಸ್ಯೆ ಮಾಡಿ ಏಜ್ ಆಗಿರೋ ಒಳಗಡೆ ಇದ್ದಾರೆ. ನಿನ್ನೆಯಿಂದ ಸುಮಾರು ಜನ ಎಲ್ಲ ಕಂಪ್ಲೇಂಟ್ ಕೊಟ್ಟು ಯಾರು ರೆಸ್ಪಾನ್ಸ್ ಮಾಡ್ತಿಲ್ಲ. ಬರ್ತೀವಿ ಅಂತ ಹೇಳ್ತಾನೆ ಇದ್ದಾರೆ. ಈಗ ನಾವು ತೆಗೆಯಂತದಿಲ್ಲ, ಪವರ್ ವೈರು ಎಲ್ಲ ಇರೋದ್ರಿಂದ ನಾವು ಕೈ ಹಾಕ್ಬಿಟ್ಟು ನಾವು ತೆಗಿಯಕ್ಕೆ ಬರೋದಿಲ್ಲ. ಇದು ಏನ್ ಪವರ್ ಪಾಸ್ ಆಗ್ತಾ ಇರುತ್ತೆ, ಡಿಸ್ಕನೆಕ್ಟ್ ಆಗಿದೆ, ಏನು ಗೊತ್ತಿಲ್ಲ ನಮಗೆ. ಆದ್ರಿಂದ ಅದು ಸ್ವಲ್ಪ ನೋಡಿ ಬೇಗ ಮುಗಿಸ್ಕೊಡ್ಬೇಕಂತ ಕೇಳ್ತೀವಿ ಅಷ್ಟೇ. ಇಲ್ಲ ಮೇಡಮ್, ಇದು ಈ ಮರ ಇವತ್ತು ಬಿದ್ದಿದೆ, ಒಂದು ಮರ. ಈ ಮರ ಸಮಸ್ಯೆ ನಾವು ಒಪ್ಕೊಂತೀವಿ, ಈ ಮರದ್ದು ಸಮಸ್ಯೆ ಇದೆ, ವಯಸ್ಸು ಏಜ್ ಆಗಿದೆ. ಬಟ್ ಈ ಮರಗಳಿಗೆ ಪರ್ಮನೆಂಟ್ ಸೊಲ್ಯೂಷನ್ ಮಾಡಬೇಕು. ಎಲ್ಲ ಮರಗಳಿಗೆ ನೀವು ಬುಡ ಪಾತಿ ಮಾಡಿ ನೀರು ಹೋಗಂಗ್ ಮಾಡಿದ್ರೆ ಮರಗಳು ಬುಡ ಗಟ್ಟಿಗಿರ್ತವೆ. ಈ ಮರ ಆಗಿರೋದು ಅದೇ ಸಮಸ್ಯೆ. ಈ ಮರಕ್ಕೆ ಏನಾಗಿದ್ದಾರೆ, ಟಾರ್ ಹಾಕ್ಬಿಟ್ಟಿದ್ದಾರೆ.
ಎಲ್ಲ ರೋಡೆಲ್ಲ ಇದಾಗಿದೆ, ನೀರೇ ಇಳಿಯಲ್ಲ ಒಳಗೆ, ಬುಡ ತಿನ್ನುತ್ತೆ, ಬುಡ ತಿಂದ್ಮೇಲೆ ಮರ ಬೀಳುತ್ತೆ. ಇಷ್ಟು ದೊಡ್ಡ ಮರ ಬಿದ್ದರೆ ಯಾರಿಗೆ ಮನೆ ಮೇಲೆ ಬಿದ್ರೂ ಮನೆನೂ ಡ್ಯಾಮೇಜ್ ಆಗುತ್ತೆ, ಒಳಗಡೆ ಇರೋರು ಕಷ್ಟ, ಜನರಿಗೂ. ನೆನೆ ನೋಡ್ರಿ 4 ಜನ ಜಸ್ಟ್ ಮಿಸ್, ಇವ್ರು ಮೆಡಿಕಲ್ ಸ್ಟೋರ್ ಹೇಳ್ತಾರೆ 4 ಜನ ಮಿಸ್. 4 ಜನ ಏನಾದ್ರು ಸತ್ತೋಗಿದ್ರೆ ಇವತ್ತು ಏನ್ ಪ್ರಾಬ್ಲಮ್ ಆಗಿರೋದು? ಬಿಡ್ ಟೈಮ್ 4 ಜನ ಸತ್ತೋಗಿದ್ರೆ ಏನ್ ಪ್ರಾಬ್ಲಮ್ ಆಗಿರೋದಲ್ವಾ? ಅದೆಲ್ಲ ಇಂಪಾರ್ಟೆಂಟ್. ಫಸ್ಟ್ ಎಲ್ಲ ಇದೊಂದು ಬೆಂಗಳೂರಲ್ಲಿ ಇದೊಂದೇ ಮರದ ಸಮಸ್ಯೆ ಅಲ್ಲ, ಬೆಂಗಳೂರಲ್ಲಿ ಎಲ್ಲಾ ಮರದ ಸಮಸ್ಯೆನೂ ಇದೆ, ದೊಡ್ಡ ಮರದ್ದು. ಫಸ್ಟ್ ಎಲ್ಲಾ ಮರಗಳಿಗೆ ಪಾತಿ ಮಾಡಿ ನೀರು ಹೋಗಂಗೆ ಮಾಡಿ ಪರ್ಮನೆಂಟ್ ಸೊಲ್ಯೂಷನ್ ಮಾಡ್ಬೇಕು. ಅದಕ್ಕೆ ಆಯ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರನ್ನ ಮಾಡಲಿ, ಅದು BBMP ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರನ್ನ ಮಾಡಲಿ, ಯಾರೋ ಒಬ್ರು ಇದನ್ನ ಮಾಡಬೇಕು. ಮಾಡಿದ್ರೆ ಇದು ಪರ್ಮನೆಂಟ್ ಸೊಲ್ಯೂಷನ್ ಇದೆ. ಅದ್ ಬಿಟ್ಟು ಸುಮ್ಮನೆ ಮರ ಬೀಳುತ್ತೆ ಅಂತ ಮರ ತೆಗೆಯೋದು ಅಥವಾ ಇನ್ನೊಂದೇನೋ ವಯಸ್ಸಾಗಿದೆ ಮರ ತೆಗೆಯೋದು, ಅದೆಲ್ಲ ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ. ಮರಗಳನ್ನ ಉಳಿಸ್ಕೊಳ್ಳೋದು ನೋಡ್ಬೇಕು. ಬೆಂಗಳೂರು ಬೇಕಾಗಿರೋದೇ ಮರ, ಬೆಂಗಳೂರು ಐಡೆಂಟಿಟಿ ಇರೋದೇ ಮರಗಳ ಮೇಲೆ. ಅಂತದ್ ಮರ ಮಾಡಿದ್ರೆ ಅಪಾಯಕಾರಿ ಮರ ಅಥವಾ ಡೇಂಜರ್ ಆತರ ಯಾರು ಕಂಪ್ಲೇಂಟ್ ಮಾಡಿಲ್ಲ. ಈ ಮರ ಬೀಳಂತ ಮರನೇ ಅಲ್ಲ, ಇದು ಗಟ್ಟಿ ಮರ, ಅಷ್ಟು ಗಟ್ಟಿ ಮರ ಇದು 35 ವರ್ಷದಿಂದ ಇದೆ. ಇದು ಈ ಮರ ಬೀಳ ಮರ ಅಲ್ಲ. ಪಾಪ ನಮ್ ಕುಮಾರ್ ಡಾಕ್ಟರ್ ಅವ್ರ ತಂದೆ ಹಾಕಿರೋ ಮರ, ಅವ್ರ ತಂದೆ ಅವ್ನ ಇವತ್ತು ಅದೇ ಬೇಜಾರ್ ಮಾಡ್ಕೊಂಡು ಹೋದ್ರು. ಅವ್ರ ತಂದೆ ಹಾಕಿದ ಮರ 35 ವರ್ಷದಿಂದ ಇದೆ. ಇದು ಈ ಮರ ಬೀಳ ಮರನೇ ಅಲ್ಲ. ಏನಾಗಿದೆ ಅಂದ್ರೆ ನೀರು ಹೋಗದೆ ಬುಡ ತಿಂದು ಮರ ಬಿದ್ದಿದೆ. ಸರ್, ಅಧಿಕಾರಿಗಳಿಗೆ ಏನಾದ್ರು ನೋಡ್ತಾ ಇದ್ರೆ ನಮ್ಮ ವಾಹಿನಿ ಮೂಲಕ ಏನ್ ಹೇಳ್ತೀರಾ ಸರ್? ಅಟ್ಲೀಸ್ಟ್ ನಮ್ಗಾಗ್ದಂಗೆ ಬೇರೆಯವ್ರಿಗೆ ಮಾಡಿ. ಯಾಕಂದ್ರೆ ನಮ್ಮ ತಾಯಿನೂ ಸ್ವಲ್ಪ ಹುಷಾರಾಗಿದ್ದಾರೆ. ಬಟ್ ತೀರಾ ಬೆಡ್ ರಿಡನ್ ಅಂತ ಕೇಸ್ಗಳು ಬಂದ್ರೆ ನೀವು ಸ್ಟ್ರೈಟ್ ಟಿಕೆಟೇ ಕೊಡಿಸ್ಬಿಡ್ತಾರೆ BBMP ಅವರು. ಅಂಥದ್ದೇನಿಲ್ಲ, ಡೈರೆಕ್ಟ್ ಏನು ಬೇಕಾಗಿಲ್ಲ, ಡೈರೆಕ್ಟ್ ಆಂಬ್ಯುಲೆನ್ಸ್ ಕಟ್ಸ್ಬಿಟ್ಟು ಕರ್ಕೊಂಡೋಗಿ ಮಶಾಣಕ್ಕೆ ಅನ್ನೋದು ಮಾಡದೇ ಇರ್ರಿ ಅಂತ ಹೇಳೋದು ಅಷ್ಟೇ ನನ್ನ ರಿಕ್ವೆಸ್ಟ್. ಯಾಕಂದ್ರೆ ಇದೇ ಪ್ರಾಬ್ಲಮ್ ಎಲ್ಲರಿಗೂ ಆಗುತ್ತೆ. ಬಟ್ ಮನೆ ಬ್ಲಾಕ್ ಆಗಿದೆ ಅಂದ್ರೂ ಅಷ್ಟು ಸೀರಿಯಸ್ ಆಗಿ ತಗೊಂಡಿಲ್ಲ. ರೋಡ್ ಬಿದ್ದಿದ್ರೆ ನಾವು ಕೇಳ್ತಾ ಇರಲಿಲ್ಲ, ಯಾರು ಜನ ತಲೆ ಕೆಡ್ಸ್ಕೊತಾ ಇಲ್ಲ. ಯಾವುದೋ ಒಂದು ರೋಡಲ್ಲಿ ಬಿದ್ದಿದ್ರೆ ಹೋಗ್ಲಿ, ಒಂದು 6 ತಿಂಗಳಾದ್ಮೇಲೆ ತೆಗಿತಾರೆ ಅಂತ. ಇದು ಮನೆ ಎಂಟ್ರೆನ್ಸ್ಗೆ ಬಾಗಿಲು ಬಿದ್ದಿದೆ, ಏನು ರಿಕ್ವೆಸ್ಟ್ ಮಾಡಿದ್ರು ಅದಕ್ಕೆ ಉತ್ತರ ಇಲ್ಲ, ರೆಸ್ಪಾನ್ಸ್ ಅಂದ್ರೆ ಇದ್ರ ಮೇಲೆ ಇನ್ನೇನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಗೌರ್ಮೆಂಟಿಂದ. ಗೌರ್ಮೆಂಟ್ ಸ್ವಲ್ಪ ಸೀರಿಯಸ್ ಆಕ್ಷನ್ ತಗೋಬೇಕು ಇದ್ರ ಮೇಲೆ. ಅಟ್ಲೀಸ್ಟ್ ಯಾರು ವಯಸ್ಸಾದವರು ಏನಿದ್ದಾರೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಫ್ರೀ ಕೊಡ್ತೀವಿ ಅದು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮನೇಲಿರೋರು ಅಲ್ಲೇ ಮಲಗಿರಿ, ಈಚೆನೇ ಇರ್ರಿ ಅಂದ್ರೆ ಏನು ಪ್ರಯೋಜನ? ಅದಕ್ಕೆ ಇದು ಇಲ್ಲಿರುವಂತಹ ನಿವಾಸಿಗಳು ಹೇಳ್ತಾ ಇರುವಂತಹ ಮಾತು. ಅಟ್ಲೀಸ್ಟ್ ನ್ಯೂಸ್ ಫಸ್ಟ್ ನಲ್ಲಿ ಈ ನ್ಯೂಸ್ ನ ನೋಡಿ ಆದ್ರೂ ಇಲಾಖೆಯ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುವಂತಹ ಅನಿವಾರ್ಯತೆ ಇದೆ. ವಿಜಯ್, ಓಕೆ, ಥ್ಯಾಂಕ್ ಯು ಪ್ರಗತಿ. ನೋಡಿ, ಅಲ್ಲಿನ ಜನರ ಆಕ್ರೋಶ ಅವ್ರ ಮಾತುಗಳಲ್ಲಿ ಗೊತ್ತಾಗ್ತಾ ಇತ್ತು. BBMP ಅವರು ಡೈರೆಕ್ಟ್ ಟಿಕೆಟೇ ಕೊಡಿಸ್ಬಿಡ್ತಾರೆ, ಏನಾದರೂ ಹೆಚ್ಚು ಕಡಿಮೆ ಆದರೆ. ಜನ ನೀವು ಪ್ರಾಣ ಉಳಿಸ್ಕೊಳ್ಬೇಕಾ, ನೀವು ಹುಷಾರಾಗಿ ಇರ್ಬೇಕಷ್ಟೆ. ಅಲ್ಲಿ ಮರ ಬಿದ್ದ ಸಂದರ್ಭದಲ್ಲೇ 4 ಜನ ಜಸ್ಟ್ ಮಿಸ್ ಆಗಿದ್ದಾರೆ. ಅವ್ರು ಹೇಳ್ತಾ ಇರೋದೇನು, ಈಗ ಮನೆ ಮುಂದಕ್ಕೆ ಮರ ಬಿದ್ದೋಗಿದೆ, ಬಾಗಿಲು ತೆಗಿಯಕ್ಕೆ ಆಗ್ತಾ ಇಲ್ಲ ಮನೆದು. ರಸ್ತೆಲೆಲ್ಲೋ ಬಿದ್ದಿತ್ತು ಅಂದರೆ ನಾವೇ ಬೇಕಾದರೆ ಸ್ವಲ್ಪ ಸ್ಥಳೀಯರೆಲ್ಲ ಸೇರಿಕೊಂಡು ತಾತ್ಕಾಲಿಕವಾಗಿ ಅದನ್ನು ಪಕ್ಕಕ್ಕೆ ಸರಿಸೋದು, ಅಧಿಕಾರಿಗಳು ಬಂದು ಸ್ಪಂದಿಸೋರಿಗೆ ಏನೋ ಒಂದು ಮಾಡ್ಬೋದು. ಆದರೆ ಮನೆ ಒಳಗಿರೋರು ಒಳಗೆ ಲಾಕ್ ಆಗಿದ್ದಾರೆ, ಗೃಹ ಬಂಧನ ದಿಗ್ಬಂಧನ ಆಗಿದೆ ಅವ್ರಿಗೆ. ನಾವು ಹೆಂಗೋ ಮತ್ತೊಂದು ಕಡೆಯಿಂದ ಹಾರಿ ಹೊರಗೆ ಬಂದಿದ್ದೀವಿ, ಮಕ್ಕಳಿರೋದ್ರಿಂದ ಆಯಿತು, ನಾವು ಗಂಡಸರು ಸರಿ. ಮನೆ ಒಳಗಡೆ 73 ವರ್ಷದ ವೃದ್ಧೆ ಇದ್ದಾರೆ, ಅದೃಷ್ಟ ಅವರಿಗೆ ಆರೋಗ್ಯ ಚೆನ್ನಾಗಿದೆ. ಬೇರೆಯವ್ರ ಮನೇಲಿ ಏನಾದ್ರು ಇಂಥ ಪರಿಸ್ಥಿತಿ ಆಗಿ ಯಾರಿಗೇನಾದರೂ ಹೆಲ್ತ್ ಎಮರ್ಜೆನ್ಸಿ ಇದ್ರೆ ಅಂಥವ್ರ ಪರಿಸ್ಥಿತಿ ಏನು? ಸರ್ಕಾರ ಅಧಿಕಾರಿಗಳು ಈ ರೀತಿ ನಡ್ಕೊಳ್ತಾ ಇರೋದಕ್ಕೆ ಬೆಂಗಳೂರಿಗರು ಹೊರ ಹಾಕ್ತಾ ಇರೋ ಆಕ್ರೋಶದ ಮಾತುಗಳಿವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.